ನಮ್ಮ ಗಣಪತಿ ಕೆರೆಯ ಪಕ್ಕದಲ್ಲೇ ಶ್ರೀ ಮಾರಿಕಾಂಬಾ ದೇವಸ್ಥಾನದ ಜಾಗದಲ್ಲಿ ಇಂದು ಟಗರಿನ ಕಾಳಗ ಅನ್ನುವ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಟಗರು ಕಾಳಗ ನಡೀತಾ ಇದೆ. ಇದು ರಾಜ್ಯ ಮಟ್ಟದ ಟಗರು ಕಾಳಗ ಆಯೋಜನೆ ಮಾಡಿದ್ದಾರೆ ರೋಹಿತ್ ಮತ್ತು ಅವರ ಸ್ನೇಹಿತರು. ಹಾಗೆ ಈ ದಿನ ಸಂಜೆ ಸುಮಾರು 6 ಗಂಟೆಗೆ ಈ ಒಂದು ಟಗರು ಕಾಳಗ ಇದೇ ಒಂದು ಪಿಚ್ ಮೇಲೆ ನಡೆಯುತ್ತೆ. ನೋಡ್ಬೋದು, ಸಾಗರದಲ್ಲಿ ಇದು ರಾಜ್ಯ ಮಟ್ಟದ ಮೊದಲನೇ ಬಾರಿಗೆ ಅನಿಸುತ್ತೆ. ಐ ಥಿಂಕ್ ಇದಂಥ ಫೆಡ್ಲೈಟ್ ಹೊನಲು ಬೆಳಕಿನ ಈ ಒಂದು ಟಗರು ಕಾಳಗ ಈ ದಿನ ಸಂಜೆ ನಡೆಯುತ್ತೆ. ನೋಡ್ಬೋದು, ಆಸನದ ವ್ಯವಸ್ಥೆ ಎಲ್ಲ ರೆಡಿಯಾಗಿದೆ. ಪ್ರೇಕ್ಷಕರಿಗೆ ಕೂತ್ಕೊಳ್ಳೋಕ್ಕೆ ಸಂಪೂರ್ಣವಾದ ಗ್ಯಾಲರಿ ಮಾಡಿದ್ದಾರೆ, ಫುಲ್ಲು ಗ್ಯಾಲರಿ ಮಾಡಿದ್ದಾರೆ. ಇಲ್ಲಿ 8, 4 ಇವೆಲ್ಲ ಇಂಥ ಹಲ್ಲುಗಳ ಒಂದು ಟಗರಿನ ಕಾಳಗ ನಡೆಯುತ್ತೆ. ಈ ಒಂದು ಪಿಚ್ ಮೇಲೆ ಭಾಳಷ್ಟು ಆಕರ್ಷಣೀಯವಾಗಿರುತ್ತೆ. ನೋಡ್ಬೋದು ನೀವು, ತುಂಬ ಅದ್ಭುತವಾಗಿ ಇದನ್ನು ಕ್ರೀಡಾಂಗಣ ರೆಡಿ ಮಾಡಿದ್ದಾರೆ. ನೀವು ಕೂಡ ಸಾಗರದವರು ಟಗರಿನ ಕಾಳಗ ನೋಡದೇ ಇರೋರು ಬನ್ನಿ. ಹಾಗೂ ಮತ್ತು ಈ ಒಂದು ವೇದಿಕೆಯಲ್ಲಿ ಗಣ್ಯ ವ್ಯಕ್ತಿಗಳು ಬಂದು ಈ ಒಂದು ಟಗರು ಕಾಳಗದಲ್ಲಿ ವೀಕ್ಷಿಸ್ತಾರೆ. ಈ ಒಂದು ಟಗರು ಕಾಳಗಕ್ಕೆ ಒಂದು ಶುಭ ಕೋರುತ್ತಾ ಈ ಟಗರು ಕಾಳಗ ಯಶಸ್ವಿಯಾಗಿ ನಡೀಲಿ ಅಂತ ಶುಭ ಹಾರೈಸ್ತೀನಿ. ನೀವು ಕೂಡ ಬನ್ನಿ, ಟಗರು ಕಾಳಗದಲ್ಲಿ ಬಂದು ಎಂಜಾಯ್ ಮಾಡಿ ಅಂತ ಹೇಳ್ತಾ, ಹಾಗೆ ಇವತ್ತಿನ ಟಗರು ಕಾಳಗಕ್ಕೆ ಇದೇ ಬುಲೆಟ್ ಪ್ರಥಮ ಸ್ಥಾನವಾಗಿ ಸಿಗ್ತಾಯಿದೆ. ಆಮೇಲೆ ಇನ್ನೊಂದು ಸ್ಪ್ಲೆಂಡರ್ ಪ್ಲಸ್, ಹಾಗೆ 25,000 ರುಗಳ ಬಹುಮಾನ, ಹೀಗೆ ಹಲವಾರು ಬಹುಮಾನದ ಈ ಒಂದು ಟಗರು ಕಾಳಗ ನಡೆಯುತ್ತೆ. ನೀವು ಬನ್ನಿ ಹಾಗೂ ಈ ಒಂದು ಟಗರು ಕಾಳಗದಲ್ಲಿ ಬಂದು ವೀಕ್ಷಿಸಿ ಸಂತೋಷ ಪಡಿ ಅನ್ನೋದೇ ನಮ್ಮ ಉದ್ದೇಶ. ಧನ್ಯವಾದಗಳು. ಒಂದು ಟಗರು ಕೂಡ ಈಗ ಬಂದು ಸಿದ್ಧತೆಯಲ್ಲಿದೆ. ನೋಡ್ಬೋದು ನೀವು ಟಗರು. ಸರ್, ಎಲ್ಲಿಂದ ತಂದಿ ಸರ್ ಈ ಟಗರು? ದಾವಣಗೆರೆ ಬಂದಿದ್ದಾರೆ. ನೋಡ್ಬೋದು, ದಾವಣಗೆರೆಯಿಂದ ಅಖಾಡಕ್ಕೆ ಸಿದ್ಧವಾಗಿದೆ ಈ ಟಗರು. ಎಷ್ಟು ಹಲ್ಲು ಸರ್ ಇದು? 4 ಹಲ್ಲಿನ ಟಗರು. ನೋಡ್ಬೋದು, ತುಂಬ ಅದ್ಧೂರಿಯಾಗಿದೆ. ನೋಡೋಣ ಸಾಗರದಲ್ಲಿ ಈ ಬಾರಿಯ ಈ ಟಗರು ಕಾಳಗದಲ್ಲಿ ಈ ಒಂದು ಟಗರು ಯಾವ ರೀತಿಯಲ್ಲಿ ಪ್ರದರ್ಶನ ಮಾಡುತ್ತಂತ. ಹಾಗೆ ಮುಂದಿನ ಸುದ್ದಿಗಳನ್ನು ನಾನು ಕೊಡ್ತಾ ಇರ್ತೀನಿ.